ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಟ್ರಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಸೊ ಅದು ಯಾವ ಮೆಥಡ್ ಅಲ್ಲಿ, ಸೆಕ್ಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಟ್ರಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ನಮಗೆ ಎರಡು ಮೆಥಡ್ ಬರುತ್ತೆ. ಒಂದು ಜಾಯಿಂಟ್ ಮೆಥಡ್, ಇನ್ನೊಂದು ಸೆಕ್ಷನ್ ಮೆಥಡ್. ಸೊ ಜಾಯಿಂಟ್ ಮೆಥಡ್ ವಿಡಿಯೋ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಇವಾಗ ಆಲ್ರೆಡಿ ನಮಗೆ ಗೊತ್ತಿದೆ ಸೆಕ್ಷನ್ ಮೆಥಡ್ ಅಲ್ಲಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅಂತ. ಆದ್ರೆ ಕ್ವಶನ್ ಪೇಪರ್ ಅಲ್ಲಿ ಗೊತ್ತಾಗಲ್ಲ ಒಂದೊಂದ್ಸಲಿ ಸೆಕ್ಷನ್ ಮೆಥಡ್ ಅಲ್ಲಿ ಮಾಡಬೇಕು ಅಥವಾ ಜಾಯಿಂಟ್ ಮೆಥಡ್ ಅಲ್ಲಿ ಮಾಡಬೇಕು ಅಂತ. ಸೊ ಅವರು ಕೂಡ ಕೊಟ್ಟಿರಲ್ಲ ಒಂದೊಂದ್ಸಲಿ. ಸೊ ಅವಾಗ ಏನ್ ಮಾಡಬೇಕು ಅಂತ ಅಂದ್ರೆ, ಕ್ವಶನ್ ನೋಡಿ, ಫೈಂಡ್ ದ ಫೋರ್ಸ್ ಇನ್ ದ ಮೆಂಬರ್ಸ್ ಡಿ ಎಫ್ ಡಿ ಜಿ ಇ ಜಿ. ಸೊ ಅವರು ಸ್ಪೆಸಿಫೈಡ್ ಆಗಿ ಈ ಒಂದು ಮೆಂಬರ್ಸ್ ಗಳಲ್ಲಿರುವಂತಹ ಫೋರ್ಸ್ ಗಳನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಏನ್ ಮಾಡಬೇಕು, ಸೆಕ್ಷನ್ ಮೆಥಡ್ ಅನ್ನ ಯೂಸ್ ಮಾಡಬೇಕು. ಅದೇ ಏನಾದ್ರೂ ಫೈಂಡ್ ದ ಫೋರ್ಸ್ ಇನ್ ದ ಆಲ್ ದಿ ಮೆಂಬರ್ಸ್, ಪ್ರತಿಯೊಂದು ಮೆಂಬರ್ಸ್ ಅಲ್ಲಿರುವಂತಹ ಫೋರ್ಸ್ ಅನ್ನ ಕಂಡುಹಿಡಿಯಿರಿ ಅಂತ ಕೊಟ್ರೆ ನಾವು ಜಾಯಿಂಟ್ ಮೆಥಡ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಈಗ ಫಸ್ಟ್ ಸೆಕ್ಷನ್ ಮೆಥಡ್ ಅನ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ, ಸೆಕ್ಷನ್ ಮೆಥಡ್ ಆಗಿರಲಿ ಜಾಯಿಂಟ್ ಮೆಥಡ್ ಆಗಿರಲಿ, ಕೊಟ್ಟಿರುವಂತಹ ಸಪೋರ್ಟ್ ಗಳನ್ನ ರಿಸಾಲ್ವ್ ಮಾಡ್ಕೋಬೇಕು. ಸೊ ಯಾವ್ಯಾವ ಸಪೋರ್ಟ್ ಕೊಟ್ಟಿದ್ದಾರೆ, ಈ ರೀತಿ ಅಂದ್ರೆ ನೆಲಕ್ಕೆ ಟಚ್ ಆಗಿದ್ರೆ ಏನಂತ ಕರಿತೀವಿ, ಹಿಂಜ್ ಸಪೋರ್ಟ್. ಈ ರೀತಿ ರೋಲರ್ ಗಳಿದ್ರೆ ರೋಲರ್ ಸಪೋರ್ಟ್. ಈ ರೋಲರ್ ಸಪೋರ್ಟ್ ಮತ್ತೆ ಹಿಂಜ್ ಸಪೋರ್ಟ್ ಅನ್ನ ರಿಸಾಲ್ವ್ ಮಾಡಬೇಕು. ಈ ರೋಲರ್ ಸಪೋರ್ಟ್, ಈ ಹಿಂಜ್ ಸಪೋರ್ಟ್ ಏನ್ ಮಾಡುತ್ತೆ, ಎರಡು ರಿಯಾಕ್ಷನ್ ಗಳನ್ನ ಕೊಡುತ್ತೆ. ಸೊ ಯಾವ್ಯಾವುದು, ರಿಯಾಕ್ಷನ್ ಆರ್ ಎ ವಿ ವರ್ಟಿಕಲ್ ಮತ್ತೆ ರಿಯಾಕ್ಷನ್ ಆರ್ ಎ ಎಚ್. ಸೊ ಆರ್ ಎ ಎಚ್ ಅಂದ್ರೇನು, ಆರ್ ಎ ವಿ ಅಂತ ಏನು ಅಂತಂದ್ರೆ ನೋಡಿ, ಈ ಸಪೋರ್ಟ್ ಇರೋದ್ರಿಂದ ಈ ವೆಡ್ಜ್ ಅಥವಾ ಲೈನ್ ಗಳಿಗೆ ಏನ್ ಮಾಡುತ್ತೆ, ಈ ಒಂದು ಹಿಂಜ್ ಸಪೋರ್ಟ್ ರಿಯಾಕ್ಷನ್ ಅಥವಾ ಸರ್ಫೇಸ್ ರಿಯಾಕ್ಷನ್ ಅನ್ನ ಕೊಡುತ್ತೆ. ಸರ್ಫೇಸ್, ಈ ಫ್ಲೋರ್ ಸರ್ಫೇಸ್ ಅಂತ ಅನ್ಕೊಳ್ಳಿ. ಈ ಸರ್ಫೇಸ್ ರಿಯಾಕ್ಷನ್ ಅನ್ನ ಕೊಡುತ್ತೆ. ಯಾವುದಕ್ಕೆ, ಟುವರ್ಡ್ಸ್ ದಟ್ ಪಾಯಿಂಟ್. ಆ ಪಾಯಿಂಟ್ ಯಾವ ಪಾಯಿಂಟ್ ಗೆ ಆಕ್ಟ್ ಆಗ್ತಾ ಇರುತ್ತೆ, ಆ ಪಾಯಿಂಟ್ ಕಡೆಗೆ ಸರ್ಫೇಸ್ ರಿಯಾಕ್ಷನ್ ಅಂತಾನೂ ಕೂಡ ಕರಿತೀವಿ, ಅಥವಾ ನಾರ್ಮಲ್ ರಿಯಾಕ್ಷನ್ ಅಂತ ಕೂಡ ಕರಿತೀವಿ. ಸೊ ಆರ್ ಎ ವಿ ಅಂತಂದ್ರೆ ವರ್ಟಿಕಲ್ ಸರ್ಫೇಸ್ ರಿಯಾಕ್ಷನ್, ಆರ್ ಎ ಎಚ್ ಅಂತ ಅಂದ್ರೆ ಹಾರಿಜಾಂಟಲ್ ಸರ್ಫೇಸ್ ರಿಯಾಕ್ಷನ್. ಆದ್ರೆ ರೋಲರ್ ಸಪೋರ್ಟ್ ಏನ್ ಮಾಡುತ್ತೆ, ಕೇವಲ ವರ್ಟಿಕಲ್ ರಿಯಾಕ್ಷನ್ ಅನ್ನ ಮಾತ್ರ ಕೊಡುತ್ತೆ, ವರ್ಟಿಕಲ್ ಸರ್ಫೇಸ್ ರಿಯಾಕ್ಷನ್. ಸೊ ಅದನ್ನ ಆರ್ ಎ ಎಚ್ ಅಂತ ಕರೆಯೋದು. ಯಾಕೆ, ಎಚ್ ಪಾಯಿಂಟ್ ಗೆ ಆಗ್ತಾ ಇರೋದು. ಸೊ ವರ್ಟಿಕಲ್ ಕೇವಲ ಒಂದಿರೋದ್ರಿಂದ ವಿ ಏನ್ ಬೇಕಾಗಿಲ್ಲ. ಇಲ್ಲಿ ಏನಕ್ಕೆ ವಿ ಯೂಸ್ ಮಾಡಿರೋದು, ಸರ್ಫೇಸ್ ರಿಯಾಕ್ಷನ್ ಅಟ್ ಪಾಯಿಂಟ್ ಎ ವರ್ಟಿಕಲಿ, ಸರ್ಫೇಸ್ ರಿಯಾಕ್ಷನ್ ಅಟ್ ಪಾಯಿಂಟ್ ಎ ಹಾರಿಜಾಂಟಲಿ. ಈಗ ಇದನ್ನ ರಿಸಾಲ್ವ್ ಮಾಡಬೇಕು. ಸೊ ರಿಸಾಲ್ವ್ ಮಾಡೋದಕ್ಕೆ ಏನ್ ಮಾಡ್ತೀವಿ, ಮೂರು ಈಕ್ವಿಲಿಬ್ರಿಯಂ ಕಂಡೀಷನ್ಸ್ ನ ಯೂಸ್ ಮಾಡ್ತೀವಿ. ಈಕ್ವಿಲಿಬ್ರಿಯಂ ಕಂಡೀಷನ್ಸ್ ಗಳೇನು, ಒಂದು ಸಮೇಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0, ಸಮೇಷನ್ ಆಫ್ ಎಫ್ ಆಫ್ ವೈ ಇಸ್ ಈಕ್ವಲ್ ಟು 0, ಮೊಮೆಂಟಮ್ ಫ್ರಮ್ ಎ ರೆಫರೆನ್ಸ್ ಪಾಯಿಂಟ್ ಇಸ್ ಈಕ್ವಲ್ ಟು 0. ಸೊ ಆ ಮೂರನ್ನ ಯೂಸ್ ಮಾಡ್ತಾ ಹೋದ್ರೆ, ಮೊದಲನೇದು ಯಾವುದು, ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಎಫ್ ಆಫ್ ಎಕ್ಸ್ ಅಂತ ಅಂದ್ರೇನು, ಎಲ್ಲ ಹಾರಿಜಾಂಟಲ್ ಫೋರ್ಸಸ್ಗಳು. ಹಾರಿಜಾಂಟಲ್ ಅಂದ್ರೆ ಬಲಗಡೆ ಹೋಗ್ತಿರುವಂತ ಫೋರ್ಸ್ ಅಥವಾ ಎಡಗಡೆ ಹೋಗ್ತಿರುವಂತಹ ಫೋರ್ಸ್ಗಳು. ನೋಡಿ ಎಲ್ಲೆಲ್ಲಿ ಫೋರ್ಸ್ಗಳಿವೆ ಇವಾಗ ಅಟ್ ಪ್ರೆಸೆಂಟ್, 1 2 3 4 5 6 7 ಫೋರ್ಸಸ್ಗಳಿವೆ. ಸೊ ಇದರಲ್ಲಿ ಹಾರಿಜಾಂಟಲ್ ಫೋರ್ಸಸ್ಗಳು ಯಾವುದು, ಆರ್ ಎ ಎಚ್ ಒಂದು ಹಾರಿಜಾಂಟಲ್ ಫೋರ್ಸ್ ಮತ್ತೆ 20 ನ್ಯೂಟನ್ ಒಂದು ಹಾರಿಜಾಂಟಲ್ ಫೋರ್ಸ್. ಸೊ ಏನ್ ಮಾಡಬೇಕು, ಬಲಗಡೆ ಹೋಗ್ತಾ ಇದ್ರೆ ಪಾಸಿಟಿವ್, ಎಡಗಡೆ ಹೋಗ್ತಾ ಇದ್ರೆ ನೆಗೆಟಿವ್. ಆರ್ ಎ ಎಚ್ ಏನ್ ಮಾಡ್ತಾ ಇದೆ, ಬಲಗಡೆ ಹೋಗ್ತಾ ಇದೆ, ಸೊ ಪಾಸಿಟಿವ್ ಆರ್ ಎ ಎಚ್. ನೆಕ್ಸ್ಟ್ 20 ನ್ಯೂಟನ್ ಏನ್ ಮಾಡ್ತಾ ಇದೆ, ಬಲಗಡೆ ಹೋಗ್ತಾ ಇದೆ, ಸೊ ಪ್ಲಸ್ 20. ಇವಾಗ ಸೊ ಏನಾಗುತ್ತೆ, ಇದು ಈಕ್ವೇಶನ್ ನಂಬರ್. ಈಗ ಈಗೇನಾಗುತ್ತೆ, ಆರ್ ಎ ಎಚ್ ನ ಇಲ್ಲೇ ಉಳಿಸ್ಕೊಂಡ್ರೆ ಆರ್ ಎ ಎಚ್ ಇಸ್ ಈಕ್ವಲ್ ಟು 20, ಈ ಕಡೆ ಸೈಡ್ ಬಂದ್ರೆ ಏನಾಗುತ್ತೆ, ಮೈನಸ್ 20 ನ್ಯೂಟನ್. ಸೊ ಆರ್ ಎ ಎಚ್ ವ್ಯಾಲ್ಯೂ ಏನು ಸಿಕ್ತು ನನಗೆ, ಮೈನಸ್ 20 ನ್ಯೂಟನ್. ಆರ್ ಎ ಎಚ್ ಇಸ್ ಈಕ್ವಲ್ ಟು ಮೈನಸ್ 20 ನ್ಯೂಟನ್. ನೆಕ್ಸ್ಟ್ ಎರಡನೇ ಕಂಡೀಷನ್ ಏನು, ಸಮೇಷನ್ ಆಫ್ ಎಫ್ ಆಫ್ ವೈ ಇಸ್ ಈಕ್ವಲ್ ಟು 0. ಸೊ ಎಫ್ ಆಫ್ ವೈ ಅಂತ ಅಂದ್ರೆ ಏನು, ಎಲ್ಲ ವರ್ಟಿಕಲ್ ಫೋರ್ಸಸ್ಗಳು. ಯಾವ್ಯಾವ ವರ್ಟಿಕಲ್ ಫೋರ್ಸಸ್ ಇವೆ, ಆರ್ ಎ ವಿ 10 ನ್ಯೂಟನ್, 15 ನ್ಯೂಟನ್, 10 ನ್ಯೂಟನ್ ಮತ್ತೆ ಆರ್ ಎ ಎಚ್. ಸೊ ಅದನ್ನ ಅಪ್ಲೈ ಮಾಡಿ. ಸೊ ಮೇಲ್ಗಡೆ ಹೋಗ್ತಿದ್ರೆ ಪಾಸಿಟಿವ್, ಕೆಳಗಡೆ ಹೋಗ್ತಿದ್ರೆ ನೆಗೆಟಿವ್. ಸೊ ಆರ್ ಎ ವಿ ಮೇಲೆ ಹೋಗ್ತಾ ಇದೆ, ಸೊ ಪ್ಲಸ್ ಆರ್ ಎ ವಿ. ನೆಕ್ಸ್ಟ್ 10 ನ್ಯೂಟನ್ ಕೆಳಗಡೆ ಬರ್ತಾ ಇದೆ, ಸೊ ಮೈನಸ್ 10. ನೆಕ್ಸ್ಟ್ 15 ನ್ಯೂಟನ್ ಕೆಳಗಡೆ ಬರ್ತಾ ಇದೆ, ಸೊ ಮೈನಸ್ 15. ನೆಕ್ಸ್ಟ್ 10 ನ್ಯೂಟನ್ ಕೆಳಗಡೆ ಬರ್ತಾ ಇದೆ, ಸೊ ಮೈನಸ್ 10. ಇವಾಗ ಆರ್ ಎಚ್ ರಿಯಾಕ್ಷನ್, ಸರ್ಫೇಸ್ ರಿಯಾಕ್ಷನ್ ಅಟ್ ಪಾಯಿಂಟ್ ಎಚ್ ಏನಾಗ್ತಾ ಇದೆ, ಮೇಲೆ ಹೋಗ್ತಾ ಇದೆ, ಸೊ ಪ್ಲಸ್ ಆರ್ ಎಚ್. ಇವಾಗ ಆರ್ ಎ ವಿ ಪ್ಲಸ್ ಆರ್ ಎಚ್
ಮೈನಸ್ ಇಂಟು ಮೈನಸ್ ಪ್ಲಸ್, ಗ್ರೇಟರ್ ಸೈನ್ ಏನಾಗುತ್ತೆ ಮೈನಸ್, 10 ಪ್ಲಸ್ 15 25, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, ಗ್ರೇಟರ್ ಸೈನ್ ಮೈನಸ್, ಸೊ 25 ಪ್ಲಸ್ 10 35. ಸೊ ಇವಾಗ ನನಗೆ ಆರ್ ಎ ವಿ ವ್ಯಾಲ್ಯೂ ಕೂಡ ಗೊತ್ತಿಲ್ಲ, ಆರ್ ಎಚ್ ವ್ಯಾಲ್ಯೂ ಕೂಡ ಗೊತ್ತಿಲ್ಲ. ಸೊ ಇವಾಗ ಏನು ಮಾಡ್ತೀನಿ, ಈ ಕಂಪ್ಲೀಟ್ ಇರೋದನ್ನ ನಾನು ಈಕ್ವೇಶನ್ ಎಕ್ಸ್ ಅಂತ ತೊಗೊಳ್ತೀನಿ. ನೀವು ಈಕ್ವೇಶನ್ 1 ಅಂತನಾರು ತೊಗೊಳ್ಳಿ, ಈಕ್ವೇಶನ್ 2 ಅಂತನಾರು ತೊಗೊಳ್ಳಿ, ಏನಾದ್ರೂ ತೊಗೊಳ್ಳಿ. ನಾನು ಈಕ್ವೇಶನ್ ಎಕ್ಸ್ ಅಂತ ತೊಗೊಂಡಿದ್ದೀನಿ. ಈಗ ಮೂರನೇ ಕಂಡೀಷನ್ ಅಪ್ಲೈ ಮಾಡ್ತೀನಿ. ಮೂರನೇ ಕಂಡೀಷನ್ ಏನು, ಮೊಮೆಂಟಮ್ ಫ್ರಮ್ ಎನಿ ಪಾಯಿಂಟ್ ಈಸ್ ಈಕ್ವಲ್ ಟು 0. ಸೊ ನಾವೇನ್ ಮಾಡ್ತಾ ಇದೀವಿ, ರೆಫರೆನ್ಸ್ ಪಾಯಿಂಟ್ಗಳು ಯಾವುವು, ರಿಯಾಕ್ಷನ್ ಬರುವಂತ ಪಾಯಿಂಟ್ಗಳಾಗಿರೋದ್ರಿಂದ ಇನ್ ಸಪೋರ್ಟ್ ಅಥವಾ ರೋಲರ್ ಸಪೋರ್ಟ್ ಇರುವಂತಹ ಪಾಯಿಂಟ್ ಅನ್ನು ನಾನು ರೆಫರೆನ್ಸ್ ಆಗಿ ತಗೋಬೇಕು. ಸೊ ಇದನ್ನ ನೋಡ್ತಾ ಇದ್ರೆ ಯಾವ ಪ್ಲೇಸ್ ಅಲ್ಲಿ ಎ ಪಾಯಿಂಟ್ ಅಥವಾ ಎಚ್ ಪಾಯಿಂಟ್ ನ ಕನ್ಸಿಡರ್ ಮಾಡಿದ್ರೆ ಯಾವ ಪಾಯಿಂಟ್ ಅಲ್ಲಿ ಜಾಸ್ತಿ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ, ಇಲ್ಲಿ ಆರ್ ಎ ಎಚ್ ಆರ್ ಎ ವಿ ಎರಡು ಫೋರ್ಸಸ್ಗಳು, ಇಲ್ಲಿ ಆರ್ ಎಚ್ ಕೇವಲ ಒಂದು ಫೋರ್ಸ್. ಸೊ ಏನ್ ಮಾಡ್ತೀನಿ, ಪಾಯಿಂಟ್ ಎ ಅನ್ನ ಕನ್ಸಿಡರ್ ಮಾಡ್ತೀನಿ. ಮೊಮೆಂಟಮ್ ಅಕ್ರಾಸ್ ಪಾಯಿಂಟ್ ಎ, ಕ್ಲಾಕ್ ವೈಸ್ ರೊಟೇಷನ್ ಇದ್ರೆ ಪಾಸಿಟಿವ್, ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಇದ್ರೆ ನೆಗೆಟಿವ್. ಕ್ಲಾಕ್ ವೈಸ್ ಅಂತಂದ್ರೆ ಏನು, ಬಲಗಡೆ, ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಎಡಗಡೆ. ಸೊ ಮೊಮೆಂಟಮ್ ಇನ ಫಾರ್ಮುಲಾ ಏನು, ಮೊಮೆಂಟಮ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇವಾಗ ಏನು, ಮೊಮೆಂಟಮ್ ಅನ್ನ ಪಾಯಿಂಟ್ ಎ ನ ರೆಫರೆನ್ಸ್ ಆಗಿ ತಗೊಂಡೆ. ಸೊ ಪಾಯಿಂಟ್ ಎ ನ ರೆಫರೆನ್ಸ್ ಆಗಿ ತಗೊಂಡಾಗ ಏನಾಗುತ್ತೆ, ಆ ಪಾಯಿಂಟ್ ಅಲ್ಲಿ ಇರುವಂತಹ ಎಲ್ಲಾ ಫೋರ್ಸಸ್ ಗಳ ಮೊಮೆಂಟಮ್ ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ಸೊ ಆರ್ ಎ ವಿ ವ್ಯಾಲ್ಯೂ ಕೂಡ 0, ಆರ್ ಎ ವಿ ವ್ಯಾಲ್ಯೂ ಕೂಡ 0, ಆರ್ ಎ ಎಚ್ ವ್ಯಾಲ್ಯೂ ಕೂಡ 0. ಸೊ ಇನ್ನು ಉಳಿದಿರುವಂತಹ ಫೋರ್ಸಸ್ಗಳು ಯಾವ್ಯಾವು, 10 ನ್ಯೂಟನ್, 15 ನ್ಯೂಟನ್, 10 ನ್ಯೂಟನ್ ಮತ್ತೆ ಆರ್ ಎಚ್ ಮತ್ತೆ 20 ನ್ಯೂಟನ್. ಸೊ ಇವನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಪಾಯಿಂಟ್ ಎ ಅಲ್ಲಿ ಬೆರಳಿಡಿ, ಸಿ ಅಂದ್ರೆ ಇದು 10 ನ್ಯೂಟನ್ ಏನಾಗ್ತಾ ಇದೆ, ಕೆಳಗಡೆ ಹೋಗ್ತಾ ಇದೆ. ಸೊ ಕೆಳಗಡೆ ತಿರುಗಿಸಿ. ಸೊ ಕೆಳಗಡೆ ತಿರುಗಿಸಿದಾಗ ನನ್ನ ಕೈ ಯಾವ ಕಡೆ ತಿರುಗ್ತಾ ಇದೆ, ಬಲಗಡೆ. ಸೊ ಬಲಗಡೆ ತಿರುಗ್ತಾ ಇದ್ರೆ ಏನು, ಕ್ಲಾಕ್ ವೈಸ್ ರೊಟೇಷನ್. ಸೊ ಎಷ್ಟು, 10 ನ್ಯೂಟನ್. ಪಾಯಿಂಟ್ ಎ ಇಂದ 10 ನ್ಯೂಟನ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ, 10 ಮೀಟರ್. ಸೊ ಇಂಟು 10. ನೆಕ್ಸ್ಟ್ 15 ನ್ಯೂಟನ್. ಸೊ 15 ನ್ಯೂಟನ್ ಕೂಡ ಕೈ ತಿರುಗಿಸಿದಾಗ ರೈಟ್ ವರ್ಡ್ ರೊಟೇಷನ್ ಅಂದ್ರೆ ಬಲಗಡೆ ಸೈಡ್. ಸೊ ಏನಾಯ್ತು, ಕ್ಲಾಕ್ ವೈಸ್ ರೊಟೇಷನ್. 15 ಇಂಟು ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ ಎ, 10 ಪ್ಲಸ್ 10 ವಿಚ್ ಈಸ್ ಈಕ್ವಲ್ ಟು 20. ನೆಕ್ಸ್ಟ್ 10 ನ್ಯೂಟನ್. ಸೊ 10 ನ್ಯೂಟನ್ ಕೂಡ ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ, ಏನು, ಕೆಳಗಡೆ ಅಂದ್ರೆ ಬಲಗಡೆ, ರೈಟ್ ವರ್ಡ್ ರೊಟೇಷನ್, ಕ್ಲಾಕ್ ವೈಸ್. ಸೊ ಪ್ಲಸ್ 10 ಇಂಟು ಡಿಸ್ಟೆನ್ಸ್ ಎಷ್ಟಾಗುತ್ತೆ, 30. 10 ಪ್ಲಸ್ 10 ಪ್ಲಸ್ 10 30. ಈಗ ಆರ್ ಎಚ್. ಸೊ ಆರ್ ಎಚ್ ಏನ್ ಮಾಡ್ತಾ ಇದೆ, ಮೇಲ್ಗೆ ಹೋಗ್ತಾ ಇದೆ ನೋಡಿ ಇಲ್ಲಿ. ಸೊ ಮೇಲೆ ಅಂತ ಅಂದ್ರೆ ನನ್ನ ಕೈ ಯಾವ ಕಡೆ ತಿರುಗ್ತಾ ಇದೆ, ಎಡಗಡೆ. ಸೊ ಎಡಗಡೆ ತಿರುಗ್ತಾ ಇದ್ರೆ ಆಂಟಿ ಕ್ಲಾಕ್ ವೈಸ್ ರೊಟೇಷನ್, ಮೈನಸ್ ಆರ್ ಎಚ್ ಇಂಟು ಡಿಸ್ಟೆನ್ಸ್ ಎಷ್ಟು, 40. 10 ಪ್ಲಸ್ 10 ಪ್ಲಸ್ 10 ಪ್ಲಸ್ 10. ನೆಕ್ಸ್ಟ್ ಏನು ಉಳಿದಿರೋಂಥ ಫೋರ್ಸ್ ಯಾವುದು, 20 ನ್ಯೂಟನ್. ಸೊ 20 ನ್ಯೂಟನ್ ಯಾವ ಕಡೆ ಹೋಗ್ತಾ ಇದೆ ನೋಡಿ. ಸೊ ಏನ ತಗೊಂಡ್ರೆ 20 ನ್ಯೂಟನ್ ಬಲಗಡೆ ಹೋಗ್ತಾ ಇದೆ. ಸೊ ಬಲಗಡೆ ತಿರುಗಿಸ್ತೀನಿ. ಸೊ ಬಲಗಡೆ ತಿರುಗಿಸಿದಾಗ ಏನಾಯ್ತು, ರೈಟ್ ವರ್ಡ್ ರೊಟೇಷನ್, ಕ್ಲಾಕ್ ವೈಸ್ ಅಂದ್ರೆ 20 ಇಂಟು ಡಿಸ್ಟೆನ್ಸ್ ಏನು ನೋಡಿ. ಈ ಫೋರ್ಸ್ ಇಲ್ಲಿ ಬಿ ಡಿ ಎಫ್ ಮೂರಕ್ಕೂ ಕೂಡ ಸೇಮ್ ಫೋರ್ಸೇ ಹೋಗಿರೋದು, ಅದ್ರ ಮುಖಾಂತರ 20. ಸೊ ಸಿ ಇಂದ ಇಲ್ಲಿಗಿರುವಂಥ ಡಿಸ್ಟೆನ್ಸ್ ನ ನೋಡಿದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬೇಕು, ಈ ಡಿಸ್ಟೆನ್ಸ್ ಅಲ್ಲ, ಪರ್ಪೆಂಡಿಕ್ಯುಲರ್ ಆಗಿರುವಂಥ ಡಿಸ್ಟೆನ್ಸ್. ಸೊ ಎಷ್ಟು, 10 ಮೀಟರ್. ಸೊ ಇಂಟು 10. ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ, 0 is equal to 0 plus 0 0. 10 into 10 100 plus 15 into 2 ಅಂದರೆ 30 plus 0. ಸೊ ಏನಾಯಿತು, 15 into 20 300 plus 10 into 30 300 minus RH into 40 plus 20 into 10 ಏನಾಯಿತು 200. ಇವಾಗ ವ್ಯಾಲ್ಯೂ ಏನಾಗುತ್ತೆ, RH into 40 ಇದೆಯಲ್ಲ, ಸೊ ಅದನ್ನು ಈ ಕಡೆ ತರ್ತೀನಿ. ಏನಾಯಿತು, RH into 40 which is equal to 100 plus 300 400, 400 plus 300 700, 700 plus 200 900. ಸೊ 900 ಆಯಿತು. ಇವಾಗ ಏನು ಮಾಡ್ತೀನಿ, ಈ 40ನ ಆ ಕಡೆ ಸೈಡ್ ಕಳಿಸ್ತೀನಿ. ಏನಂತೆ, ಕೆಳಗಡೆ ಬರುತ್ತೆ. ಸೊ ಡಿವೈಡೆಡ್ ಬೈ 40, RH ಡಿವೈಡೆಡ್ ಬೈ 40. 0 0 ಕ್ಯಾನ್ಸಲ್, 4 1s 4 2s 8. ಸೊ 10 ಉಳಿತು, 4 2s 8. ಸೊ 2 ಉಳಿತು. ಸೊ 4 5s 20, 22.5 ನ್ಯೂಟನ್. ಆರ್ ಎಚ್ ವ್ಯಾಲ್ಯೂ ನನಗೆ ಸಿಕ್ತು ಎಷ್ಟು, 22.5 ನ್ಯೂಟನ್. ಆರ್ ಎಚ್ ಇಸ್ ಈಕ್ವಲ್ ಟು 22.5 ನ್ಯೂಟನ್. ಈಗ ನನಗೆ ಇಲ್ಲಿ ಆರ್ ಎಚ್ ವ್ಯಾಲ್ಯೂ ಗೊತ್ತಿರಲಿಲ್ಲ, ಆರ್ ಎ ವಿ ವ್ಯಾಲ್ಯೂ ಗೊತ್ತಿರಲಿಲ್ಲ. ಸೊ ಏನು ಮಾಡ್ತೀನಿ, ಆರ್ ಎಚ್ ಪ್ಲೇಸ್ ಅಲ್ಲಿ ಈ 22.5 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಏನಾಗುತ್ತೆ, 0 ಇಸ್ ಈಕ್ವಲ್ ಟು ಆರ್ ಎ ವಿ ಪ್ಲಸ್ 22.5 ಮೈನಸ್ 35.
ಈಗ ಆರ್ ಎ ವಿ ವ್ಯಾಲ್ಯೂ ಬೇಕಲ್ವಾ, ಸೊ ಇದನ್ನ ಇಟ್ಕೊಂಡು ಇವೆರಡನ್ನ ಈ ಕಡೆ ಕಳಿಸ್ತೀನಿ. ಸೊ ಏನಾಗುತ್ತೆ, ಆರ್ ಎ ವಿ ಈಸ್ ಈಕ್ವಲ್ ಟು +35 ಮೈನಸ್ ಈ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಇದು ಪ್ಲಸ್ ಇರೋದು ಆ ಕಡೆ ಹೋದ್ರೆ ಮೈನಸ್ 22.5. ಸೊ ಫೈನಲ್ ಆರ್ ಎ ವಿ ವ್ಯಾಲ್ಯೂ ಏನು ಬರುತ್ತೆ, ಫೈನಲ್ ಆರ್ ಎ ವಿ ವ್ಯಾಲ್ಯೂ ಇಸ್ 12.5 ನ್ಯೂಟನ್. ಆರ್ ಎ ವಿ ಇಸ್ ಈಕ್ವಲ್ ಟು 12.5 ನ್ಯೂಟನ್. ಈಗ ಪ್ರತಿಯೊಂದು ಸರ್ಫೇಸ್ ರಿಯಾಕ್ಷನ್ಗಳನ್ನ ಕಂಡುಹಿಡಿದ್ವಿ. ಸೊ ಇವಾಗ ಏನು ಮಾಡಬೇಕು, ಸೆಕ್ಷನ್ ಮೆಥಡ್ ಅಲ್ಲಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಯಾವ್ಯಾವ ಮೆಂಬರ್ನ ಕಂಡುಹಿಡಿಬೇಕು, ಡಿ ಎಫ್, ಡಿ ಜಿ, ಇ ಜಿ. ಸೊ ಮೆಂಬರ್ ಅಂತ ಅಂದ್ರೆ ಏನು ಅಂತಂದ್ರೆ ಎರಡು ಪಾಯಿಂಟ್ಗಳನ್ನ ಕನೆಕ್ಟ್ ಮಾಡೋದನ್ನ ಮೆಂಬರ್ ಅಂತ ಕರಿತೀವಿ. ನೋಡಿ ಡಿ ಎಫ್ ನ ಕನೆಕ್ಟ್ ಮಾಡ್ತಿರೋದು ಡಿ ಎಫ್, ನೆಕ್ಸ್ಟ್ ಡಿ ಪಾಯಿಂಟ್ ಡಿ ಮತ್ತೆ ಪಾಯಿಂಟ್ ಜಿ ಅನ್ನ ಕನೆಕ್ಟ್ ಮಾಡ್ತಿರೋದು ಡಿ ಜಿ, ನೆಕ್ಸ್ಟ್ ಇ ಮತ್ತೆ ಜಿ ನ ಕನೆಕ್ಟ್ ಮಾಡ್ತಿರೋಂಥ ಮೆಂಬರ್ ಯಾರು, ಇ ಜಿ. ಸೊ ಆ ರೀತಿ ಈ 3 ಜನನ್ನ ನಾನು ಕಂಡುಹಿಡಿಬೇಕು. ಸೆಕ್ಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಬೇಕು ಅಂತಂದ್ರೆ ಕಂಡೀಷನ್ ಏನು ಬರುತ್ತೆ ಅಂತಂದ್ರೆ ನಮಗೆ ಮಿನಿಮಮ್ 3 ಅನ್ನೋನ್ಸ್ ಇರಬೇಕು. ಏನಕ್ಕೆ, ಸೆಕ್ಷನ್ ಆಗಿ ಕಟ್ ಮಾಡೋದಕ್ಕೆ 3 ಅನ್ನೋನ್ಸ್ ಇರಬೇಕು. ಸೊ ಡಿ ಎಫ್ ವ್ಯಾಲ್ಯೂ ಕೂಡ ಗೊತ್ತಿಲ್ಲ, ಡಿ ಜಿ ವ್ಯಾಲ್ಯೂ ಕೂಡ ಗೊತ್ತಿಲ್ಲ, ಮತ್ತೆ ಇ ಜಿ ವ್ಯಾಲ್ಯೂ ಕೂಡ ಗೊತ್ತಿಲ್ಲ. ಸೊ 3 ಕೂಡ ಪ್ಯಾರಲಲ್ ಆಗಿದೆ. ಸೊ ಏನ್ ಮಾಡ್ತೀನಿ, ಇಲ್ಲಿ ಸೆಕ್ಷನ್ ಅನ್ನ ಕಟ್ ಮಾಡ್ತೀನಿ. ಸೊ ಇದು ಸೆಕ್ಷನ್ ಅನ್ನ 1 ಅಂತ ಕನ್ಸಿಡರ್ ಮಾಡೋಣ. ಇದು ಹಾಫ್ ಅಲ್ಲಿ ಸೆಕ್ಷನ್ ಕಟ್ ಆಯ್ತು ಅಂತ ಅನ್ಕೊಳ್ಳಿ. ಈಗ ನಾನೇನ್ ಮಾಡ್ಬೇಕು ಅಂತಂದ್ರೆ ಈ ಹಾಫ್ ನ ಕಟ್ ಮಾಡಿದೆ ಅಲ್ವಾ ಇಷ್ಟನ್ನ, ಸೊ ಅದರ ಎಡಗಡೆ ಸೈಡ್ ನರು ಅಂತಂದ್ರೆ ಎಲ್ ಎಚ್ ಎಸ್ ಅಥವಾ ಆರ್ ಎಚ್ ಎಸ್. ಸೊ ಇವೆರಡನ್ನ ಕನ್ಸಿಡರ್ ಮಾಡಿದಾಗ ಯಾವುದು ಸಣ್ಣದಿದೆ ಪಾರ್ಟ್, ಸೊ ಅದನ್ನ ನಾನು ಕನ್ಸಿಡರ್ ಮಾಡಬೇಕು. ನೋಡಿ ಈ ಪಾರ್ಟ್ ಮತ್ತೆ ಈ ಪಾರ್ಟ್ ನ ಕನ್ಸಿಡರ್ ಮಾಡಿದ್ರೆ ಯಾವ ಪಾರ್ಟ್ ಸಣ್ಣ ಇದೆ, ಸೊ ಈ ಪಾರ್ಟ್ ಮಾತ್ರ ಸಣ್ಣ ಇದೆ. ಸೊ ಇದಕ್ಕೆ ಏನ್ ಮಾಡಬೇಕು, ಫ್ರೀ ಬಾಡಿ ಡಯಾಗ್ರಾಮ್ ಅನ್ನ ಬರೀಬೇಕು. ಫ್ರೀ ಬಾಡಿ ಡಯಾಗ್ರಾಮ್. ಸೊ ಫ್ರೀ ಬಾಡಿ ಡಯಾಗ್ರಾಮ್ ಬರೆದ್ರೆ ಏನಾಗುತ್ತೆ, ಜಿ ಇದೆ ಇಲ್ಲಿ, ನೆಕ್ಸ್ಟ್ ಎಚ್, ನೆಕ್ಸ್ಟ್ 20 ನ್ಯೂಟನ್. ಇದೇನಾಗಿರುತ್ತೆ, ರಿಯಾಕ್ಷನ್ಸ್ ನ ತೋರಿಸ್ಬೇಕು, ಯಾವುದು ಆರ್ ಎಚ್. ನೆಕ್ಸ್ಟ್ ಇಲ್ಲೊಂದು ಬಂದಿದೆ, ಇಲ್ಲೊಂದು. ಸೊ ಜಿ ಇದೆ, ಸೊ ಇಲ್ಲೊಂದು 10 ನ್ಯೂಟನ್. ನೆಕ್ಸ್ಟ್ 20 ನ್ಯೂಟನ್ ಆಯ್ತು. ಇದು ಪಾಯಿಂಟ್ ಎಫ್, ಇದು ಪಾಯಿಂಟ್ ಜಿ. ಇವಾಗ ಇಲ್ಲಿ ಕಟ್ ಆಗಿರುವಂತ ಸೆಕ್ಷನ್ ಯಾವುದು, ಡಿ ಎಫ್. ಸೊ ಡಿ ಎಫ್ ಈಗ ಕಟ್ ಆಗಿರುವಂತದ್ದು ಯಾವುದು, ಡಿ ಎಫ್. ಸೊ ಏನ್ ಮಾಡಬೇಕು, ಔಟ್ವರ್ಡ್ ತೋರಿಸ್ಬಿಟ್ಟು ಫೋರ್ಸ್ ಡಿ ಎಫ್ ಅಂತ ಬರೀಬೇಕು. ನೆಕ್ಸ್ಟ್ ಡಿ ಜಿ. ಸೊ ಡಿ ಜಿನೂ ಕೂಡ ಔಟ್ವರ್ಡ್, ಎಫ್ ಡಿ ಜಿ. ನೆಕ್ಸ್ಟ್ ಇಲ್ಲಿ ಯಾವುದು, ಇ ಜಿ. ಸೊ ಫೋರ್ಸ್ ಎಫ್ ಇ ಜಿ. ಈಗ ನಾನು ಈಕ್ವಿಲಿಬ್ರಿಯಂ ಕಂಡೀಷನ್ಸ್ ನ ಮತ್ತೆ ಈ ಫ್ರೀ ಬಾಡಿ ಡಯಾಗ್ರಾಮ್ಗೆ ಅಪ್ಲೈ ಮಾಡಬೇಕು. ನಮಗಿರುವಂತಹ 3 ಈಕ್ವಿಲಿಬ್ರಿಯಂ ಕಂಡೀಷನ್ಸ್ ಏನು, ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0, ಎಫ್ ಆಫ್ ವೈ ಇಸ್ ಈಕ್ವಲ್ ಟು 0, ಮೊಮೆಂಟಮ್ ಇಸ್ ಈಕ್ವಲ್ ಟು 0. ಸೊ ಅದನ್ನು ಅಪ್ಲೈ ಮಾಡಬೇಕು ಅಂತಂದ್ರೆ ನನಗೆ ಇಲ್ಲಿ ಕೇವಲ ಹಾರಿಜಾಂಟಲ್ ಅಥವಾ ವರ್ಟಿಕಲ್ ಫೋರ್ಸಸ್ಗಳು ಇರಬೇಕು. ಆದರೆ ನೋಡಿ ಇಲ್ಲಿ ಒಂದು ಇನ್ಕ್ಲೈನ್ಡ್ ಆಂಗಲ್ ಇದೆ. ಸೊ ಈ ಇನ್ಕ್ಲೈನ್ಡ್ ಆಂಗಲ್ನ ನಾನು ಏನು ಮಾಡಬೇಕು, ರಿಸಾಲ್ವ್ ಮಾಡಬೇಕು. ರಿಸಾಲ್ವ್ಗೆ ಒಂದು ವರ್ಟಿಕಲ್ ಫೋರ್ಸ್ ಮತ್ತೆ ಒಂದು ಹಾರಿಜಾಂಟಲ್ ಫೋರ್ಸ್ಗಳಾಗಿ ರಿಸಾಲ್ವ್ ಮಾಡಬೇಕು. ಸೊ ನೋಡಿ ರಿಸಾಲ್ವ್ ಮಾಡ್ತೀನಿ. ಸೊ ನಾನು ಏನಕ್ಕೆ ಔಟ್ವರ್ಡ್ ಡೈರೆಕ್ಷನ್ ಅನ್ನು ತೋರಿಸಿದೆ, ಔಟ್ವರ್ಡ್ ಡೈರೆಕ್ಷನ್ ಏನಕ್ಕೆ ತೋರಿಸಿದೆ ಅಂತಂದ್ರೆ ನೋಡಿ ಇದು ಕೂಡ ಔಟ್ ಹೋಗ್ತಾ ಇದೆ. ಸೊ ಅದಕ್ಕೋಸ್ಕರ ಔಟ್ವರ್ಡ್ ಡೈರೆಕ್ಷನ್. ಈಗ ಎಫ್ ಡಿ ಜಿ ನ ಅವಶ್ಯಕತೆ ಇಲ್ಲ, ಏನ್ ಮಾಡಬೇಕು, ರಿಸಾಲ್ವ್ ಮಾಡಿ ಬರಿಬೇಕು. ಸೊ ಇವಾಗ ಎಫ್ ಡಿ ಜಿ ಹಾರಿಜಾಂಟಲ್ ಆಗಿರೋದ್ರಿಂದ ಕಾಸ್ ಆಂಗಲ್ ಯಾವ್ದು ಬರಿಬೇಕು ಅಂತಂದ್ರೆ ನೋಡಿ ಇಲ್ಲಿ ತಾನೇ ನಾವು ಕನ್ಸಿಡರ್ ಮಾಡ್ತಾ ಇರೋದು ಇದು ಯಾವ್ದು, ಇದು ಟ್ರಯಾಂಗಲ್, ರೈಟ್ ಆಂಗಲ್ಡ್ ಟ್ರಯಾಂಗಲ್. ಸೊ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಆಗಿರೋದ್ರಿಂದ ಇದರ ವ್ಯಾಲ್ಯೂ 90 ಆಗಿರುತ್ತೆ. ಸೊ ಇದರ ವ್ಯಾಲ್ಯೂ 45, ಇದರ ವ್ಯಾಲ್ಯೂ 45 ಡಿಗ್ರಿ, ಇದರ ವ್ಯಾಲ್ಯೂ ಕೂಡ 45 ಡಿಗ್ರಿ ಆಗಿರುತ್ತೆ. ಸೊ ಈ ಡಿಗ್ರಿ 45 ಡಿಗ್ರಿ ಆಗಿದೆ ಅಂತಂದ್ರೆ ಇದರ ವ್ಯಾಲ್ಯೂ ಕೂಡ 45 ಡಿಗ್ರಿ ಆಗಿರುತ್ತೆ. ಯಾಕೆ ನೋಡಿ, ಸೊ ಈ ವ್ಯಾಲ್ಯೂ ಮತ್ತೆ ಈ ವ್ಯಾಲ್ಯೂ ಸೇಮ್ ಇರುತ್ತೆ. ನೋಡಿ ಈ ವ್ಯಾಲ್ಯೂ ಮತ್ತೆ ಈ ವ್ಯಾಲ್ಯೂ ಏನಾಗಿರುತ್ತೆ, ಸೇಮ್ ಆಂಗಲ್ ಆಗಿರುತ್ತೆ. ಸೊ ಇದನ್ನ ಏನಂತ ಕರಿತೀವಿ, ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರಿತೀವಿ. ಸೊ ಕರೆಸ್ಪಾಂಡಿಂಗ್ ಆಂಗಲ್ಸ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಸೊ ಇದು ಕೂಡ 45 ಡಿಗ್ರಿ. ಸೊ 45 ಡಿಗ್ರಿ ಅಂದ್ರೆ ಏನ್ ಬರೀಬಹುದು, ಎಫ್ ಡಿ ಜಿ ಕಾಸ್ 45 ಡಿಗ್ರಿ. ನೆಕ್ಸ್ಟ್ ವರ್ಟಿಕಲ್ ಏನ್ ಸಾಲ್ವ್ ಆಗುತ್ತೆ, ಎಫ್ ಡಿ ಜಿ ಸ್ಪೇಸ್ ಇಲ್ಲ, ಇಲ್ಲ ಸಣ್ಣ ಬರೀತೀನಿ, ಎಫ್ ಡಿ ಜಿ ಸೈನ್ 45 ಡಿಗ್ರಿ, ಎಫ್ ಡಿ ಜಿ ಸೈನ್ 45 ಡಿಗ್ರಿ, ಎಫ್ ಡಿ ಜಿ ಕಾಸ್ 45 ಡಿಗ್ರಿ ಅಂತ ಎರಡು ಕೂಡ ರಿಸಾಲ್ವ್ ಆಯಿತು. ಈಗ ಏನು ಮಾಡಬೇಕು, ಈಕ್ವಿಲಿಬ್ರಿಯಂ ಕಂಡೀಷನ್ಸ್ ಹಾಕಿ. ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0, ಬಲಗಡೆ ಹೋಗ್ತಿದ್ರೆ ಪಾಸಿಟಿವ್, ಎಡಗಡೆ ಹೋಗ್ತಿದ್ರೆ ನೆಗೆಟಿವ್. ಸೊ ಇವಾಗ
ಯಾವ್ಯಾವ್ದು ಹಾರಿಜಾಂಟಲ್ ಫೋರ್ಸ್ ಇರೋದು ಎಫ್ ಡಿ ಜಿ ಒಂದು, ಎಫ್ ಡಿ ಎಫ್ ಒಂದು, ಎಫ್ ಡಿ ಜಿ ಕಾಸ್ 45, ಎಫ್ ಇ ಜಿ ಮತ್ತೆ 20 ನ್ಯೂಟನ್. ಸೊ ಅದನ್ನು ಅಪ್ಲೈ ಮಾಡಿ. ಬಲಗಡೆ ಹೋಗ್ತಿದ್ರೆ ಪಾಸಿಟಿವ್, ಎಡಗಡೆ ಹೋಗ್ತಿದ್ರೆ ನೆಗೆಟಿವ್. ಸೊ 0 ಇಸ್ ಈಕ್ವಲ್ ಟು 20 ನ್ಯೂಟನ್ ಬಲಗಡೆ ಹೋಗ್ತಾ ಇದೆ, ಸೊ ಪಾಸಿಟಿವ್ 20 ಪ್ಲಸ್. ನೆಕ್ಸ್ಟ್ ಎಫ್ ಡಿ ಜಿ ಏನು ಮಾಡ್ತಾ ಇದೆ, ಎಡಗಡೆ ಹೋಗ್ತಾ ಇದೆ, ಸೊ ಮೈನಸ್ ಎಫ್ ಡಿ ಜಿ. ನೆಕ್ಸ್ಟ್ 40 ಡಿ ಜಿ, ನೆಕ್ಸ್ಟ್ ಎಫ್ ಡಿ ಜಿ ಕಾಸ್ 45 ಡಿಗ್ರಿ ಎಡಗಡೆ ಹೋಗ್ತಾ ಇದೆ, ಸೊ ಮೈನಸ್ ಎಫ್ ಡಿ ಜಿ, ಇದು ಡಿ ಎಫ್, ಇದು ಡಿ ಜಿ, ಎಫ್ ಡಿ ಜಿ ಕಾಸ್ 45 ಡಿಗ್ರಿ. ನೆಕ್ಸ್ಟ್ ಇನ್ನೊಂದು ಯಾವುದು ಹಾರಿಜಾಂಟಲ್ ಫೋರ್ಸ್ ಇರೋದು ಎಫ್ ಇ ಜಿ ಕೂಡ ಎಡಗಡೆ ಹೋಗ್ತಾ ಇದೆ, ಸೊ ಮೈನಸ್ ಎಫ್ ಇ ಜಿ. ಈಗ ಯಾವ್ಯಾವ್ದ್ರ ವ್ಯಾಲ್ಯೂ ಗೊತ್ತು ನಮಗೆ, ಯಾವ್ದ್ರ ವ್ಯಾಲ್ಯೂ ಕೂಡ ಗೊತ್ತಿಲ್ಲ. ಎಫ್ ಡಿ ಎಫ್ ಗೊತ್ತಿಲ್ಲ, ಎಫ್ ಡಿ ಜಿದು ಗೊತ್ತಿಲ್ಲ, ಎಫ್ ಇ ಜಿದು ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಯೋಕೆ ಹೇಳಿರೋದು. ಸೊ ಏನು ಮಾಡ್ತೀನಿ, ಇದನ್ನ ಈಕ್ವೇಶನ್ 1 ಅಂತ ತಗೊಳ್ಳೋಣ, ಈಕ್ವೇಶನ್ 1. ಸೊ ಇವಾಗ ಏನು ಮಾಡ್ತೀನಿ ಅಂತಂದ್ರೆ ಎರಡನೇ ಈಕ್ವಿಲಿಬ್ರಿಯಂ ಕಂಡೀಷನ್ ಏನು, ಸಮೇಷನ್ ಆಫ್ ಎಫ್ ಆಫ್ ವೈ ಈಸ್ ಈಕ್ವಲ್ ಟು 0. ಮೇಲ್ಗಡೆ ಹೋಗ್ತಿದ್ರೆ ಪಾಸಿಟಿವ್, ಕೆಳಗಡೆ ಹೋಗ್ತಿದ್ರೆ ನೆಗೆಟಿವ್. ಸೊ ಯಾವ್ಯಾವ್ದು ವರ್ಟಿಕಲ್ ಫೋರ್ಸಸ್ಗಳಿವೆ ನೋಡಿ, ಎಫ್ ಡಿ ಜಿ ಸೈನ್ 45 ಮೇಲ್ಗಡೆ ಹೋಗ್ತಾ ಇದೆ, ಸೊ ಪ್ಲಸ್ ಎಫ್ ಡಿ ಜಿ ಸೈನ್ 45. ನೆಕ್ಸ್ಟ್ ಯಾವುದು ವರ್ಟಿಕಲ್ ಫೋರ್ಸ್ ಇದೆ, ಒಂದು ಆಯಿತು. ನೆಕ್ಸ್ಟ್ 10 ನ್ಯೂಟನ್ ಕೆಳಗಡೆ ಹೋಗ್ತಾ ಇದೆ, ಸೊ ಮೈನಸ್ 10. ನೆಕ್ಸ್ಟ್ ಆರ್ ಎಚ್ ಮೇಲೆ ಹೋಗ್ತಾ ಇದೆ, ಸೊ ಪ್ಲಸ್ ಆರ್ ಎಚ್. ಇವಾಗ 0 ಇಸ್ ಈಕ್ವಲ್ ಟು ಎಫ್ ಡಿ ಜಿ ಸೈನ್ 45 ಡಿಗ್ರಿ. ನೆಕ್ಸ್ಟ್ ಮೈನಸ್ 10 ಪ್ಲಸ್ ಆರ್ ಎಚ್ ವ್ಯಾಲ್ಯೂ ನನಗೆ ಗೊತ್ತಿದೆ, ಆರ್ ಎಚ್ ವ್ಯಾಲ್ಯೂ ಏನು 22.5. ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ, ಎಫ್ ಡಿ ಜಿ ಸೈನ್ 45 ಡಿಗ್ರಿ ಮೈನಸ್ ಇಂಟು ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಆದರೆ ನಮಗೆ ದೊಡ್ಡ ಯಾವುದಿರೋದು 22.5, ಸೊ ಪ್ಲಸ್ ಬರೀಬೇಕು. 22.5 ಮೈನಸ್ 10 ಏನು 12.5. ಈಗ 0. ಸೊ ನನಗೆ ಎಫ್ ಡಿ ಜಿ ವ್ಯಾಲ್ಯೂ ಬೇಕು, ಸೊ ಏನು ಮಾಡ್ತೀನಿ 12.5ನ ಈ ಕಡೆ ತಗೊಂಡ್ಬರ್ತೀನಿ, ಮೈನಸ್ 12.5 ಡಿವೈಡೆಡ್ ಬೈ ಸೈನ್ 45 ಕೂಡ ಈ ಕಡೆ ತಂದರೆ ಏನಾಗುತ್ತೆ, ಕೆಳಗಡೆ ಬರುತ್ತೆ, ಸೈನ್ 45 ಡಿಗ್ರಿ ವಿಚ್ ಈಸ್ ಈಕ್ವಲ್ ಟು ಎಫ್ ಡಿ ಜಿ. ಸೊ ಇದನ್ನ ಕ್ಯಾಲ್ಸಿಲ್ ಹಾಕಿದ್ರೆ ನಮಗೆ ವ್ಯಾಲ್ಯೂ ಏನು ಬರುತ್ತೆ, ಎಫ್ ಡಿ ಜಿದು, ಎಫ್ ಡಿ ಜಿ ಈಸ್ ಈಕ್ವಲ್ ಟು 17.677 ಮೈನಸ್ 17.677. ಸೊ ವ್ಯಾಲ್ಯೂ ಇಲ್ಲಿ ಮೈನಸ್ ಬಂತು. ಮೈನಸ್ ಅಲ್ಲಿ ಏನಾದ್ರೂ ನಮಗೆ ಬೇಕಾಗಿರುವಂಥದ್ದೇನು ಎಫ್ ಡಿ ಜಿ. ಸೊ ಎಫ್ ಡಿ ಜಿ ವ್ಯಾಲ್ಯೂ 1 ಬಂತು. ಸೊ ಬೇಕಾಗಿರುವಂಥ ವ್ಯಾಲ್ಯೂ ಏನಾದ್ರೂ ಮೈನಸ್ ಅಲ್ಲಿ ಬಂದರೆ ಏನು ಮಾಡಬೇಕು, ಅದನ್ನ ನಾವು ಸಿ ಅಂತ ರೆಪ್ರೆಸೆಂಟ್ ಮಾಡಬೇಕು. ಸಿ ಅಂತ ಅಂದ್ರೇನು, ಸಿ ಅಂತ ಅಂದ್ರೆ ಕಂಪ್ರೆಸಿವ್ ಫೋರ್ಸ್. ಅದೇ ಏನಾದರೂ ವ್ಯಾಲ್ಯೂ ಪಾಸಿಟಿವ್ ಆಗಿ ಬಂದಿದ್ರೆ ನಾವು ಟಿ ಇಂದ ರೆಪ್ರೆಸೆಂಟ್ ಮಾಡ್ತಾ ಇದ್ವಿ. ಟಿ ಅಂತ ಅಂದ್ರೇನು, ಟೆನ್ಸೈಲ್ ಫೋರ್ಸ್. ಇವಾಗ ಸಿ ಅಂದ್ರೆ ಕಂಪ್ರೆಸಿವ್ ಫೋರ್ಸ್ ಆಗಿ ರೆಪ್ರೆಸೆಂಟ್ ಮಾಡಿದ್ವಿ. ಸೊ ಎಫ್ ಡಿ ಜಿ ವ್ಯಾಲ್ಯೂ ಗೊತ್ತಾಯಿತು, ಸೊ ಅದನ್ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಎಫ್ ಡಿ ಜಿ ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಕೂಡ ನನಗೆ ಎಫ್ ಡಿ ಎಫ್ ವ್ಯಾಲ್ಯೂ ಗೊತ್ತಿಲ್ಲ, ಎಫ್ ಇ ಜಿ ವ್ಯಾಲ್ಯೂ ಗೊತ್ತಿಲ್ಲ. ಸೊ ನನಗೆ ಒಂದು ಅನ್ನೋನ್ ಇದ್ರೆ ನಾನು ಸಾಲ್ವ್ ಮಾಡ್ಬೋದು. ಬಟ್ ಇಲ್ಲಿ ಇದನ್ನ ಅಪ್ಲೈ ಮಾಡಿದ್ರು ಕೂಡ ನನಗೆ 2 ಅನ್ನೋನ್ಸ್ ಇದೆ. ಸೊ ಏನು ಮಾಡ್ತೀನಿ, ನೆಕ್ಸ್ಟ್ ಸ್ಟೆಪ್ ಮೊಮೆಂಟಮ್ ಅನ್ನ ಕಂಡುಹಿಡ್ಕೊಂಡು ಆಮೇಲೆ ಅಲ್ಲೇನಾದ್ರೂ ವ್ಯಾಲ್ಯೂ ಸಿಕ್ಕಿದ್ರೆ ಇಲ್ಲಿಗೆ ಅಪ್ಲೈ ಮಾಡ್ತಾ ಹೋಗ್ತೀನಿ. ಮೂರನೇದು ಯಾವುದು, ಮೊಮೆಂಟಮ್. ಸೊ ಮೊಮೆಂಟಮ್ನ ಕನ್ಸಿಡರ್ ಮಾಡಬೇಕಾದ್ರೆ ನೋಡಿ, ಈ ಫ್ರೀ ಬಾಡಿ ಡಯಾಗ್ರಾಮ್ಗೆ ಇದಲ್ಲ, ಫ್ರೀ ಬಾಡಿ ಡಯಾಗ್ರಾಮ್ಗೆ ಹಾಕಬೇಕು. ಸೊ ಫ್ರೀ ಬಾಡಿ ಡಯಾಗ್ರಾಮ್ ಅಲ್ಲಿ ನಾನು ಪಾಯಿಂಟ್ ಎಫ್ ಗಾದ್ರೂ ಹಾಕ್ಬೋದು, ಜಿ ಗಾದ್ರೂ ಹಾಕ್ಬೋದು, ಎಚ್ ಗಾದ್ರೂ ಹಾಕ್ಬೋದು. ಸೊ ನಾವೇನ್ ಮಾಡಬೇಕು, ಮ್ಯಾಕ್ಸಿಮಮ್ ಫೋರ್ಸಸ್ ಆ ಪಾಯಿಂಟ್ ಇಂದ ಹೋಗ್ತಾ ಇರಬೇಕು, ಇಲ್ಲ ಆ ಪಾಯಿಂಟ್ಗೆ ಬರ್ತಾ ಇರಬೇಕು. ಸೊ ಆ ಪಾಯಿಂಟ್ನ ಕನ್ಸಿಡರ್ ಮಾಡೋದು. ನೋಡಿ ಎಫ್ ನೋಡಿದ್ರೆ 1, 2 ಎರಡೇ ಫೋರ್ಸ್ ಇರೋದು, ಎಫ್ ಡಿ ಎಫ್ ಮತ್ತೆ 20 ನ್ಯೂಟನ್. ಸೊ ಇದಾದ್ರೆ ಎಫ್ ಇ ಜಿ, ಎಫ್ ಡಿ ಜಿ, ಎಫ್ ಇ ಜಿ, ಎಫ್ ಡಿ ಜಿ ಇದೆ. ನೆಕ್ಸ್ಟ್ 10 ನ್ಯೂಟನ್ 3 ಫೋರ್ಸ್. ನೆಕ್ಸ್ಟ್ ಇಲ್ಲಿ ಕೇವಲ ಆರ್ ಎಚ್ ಅಂದ್ರೆ ಒಂದೇ ಒಂದು ಫೋರ್ಸ್. ಸೊ ಏನಾಯಿತು, ಜಿಗೆ ಅಪ್ಲೈ ಮಾಡಿದ್ರೆ ನಮಗೆ ಬೆಟರ್. ಸೊ ಮೊಮೆಂಟಮ್ ಆಫ್ ಜಿ ಕ್ಲಾಕ್ ವೈಸ್ ರೊಟೇಷನ್ ಆದರೆ ಪಾಸಿಟಿವ್, ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಆದರೆ ನೆಗೆಟಿವ್. ಸೊ ಇವಾಗ ನಾನು ಯಾವ ಪಾಯಿಂಟ್ಗೆ ಅಪ್ಲೈ ಮಾಡ್ತೀನಿ ಅಲ್ಲಿರುವಂತಹ ಫೋರ್ಸ್ಗಳ ಮೊಮೆಂಟಮ್ ಏನಾಗುತ್ತೆ, 0 ಆಗುತ್ತೆ. ಸೊ ಇವಾಗ ಎಫ್ ಇ ಜಿ ವ್ಯಾಲ್ಯೂ ಕೂಡ 0, 10 ನ್ಯೂಟನ್ ಕೂಡ 0 ಆಯಿತು. ನೆಕ್ಸ್ಟ್ ಎಫ್ ಡಿ ಜಿ ಕಾಸ್ 45 ಮತ್ತೆ ಸೈನ್ 45. ಸೊ ಇವೆರಡರ ವ್ಯಾಲ್ಯೂ ಕೂಡ 0 ಆಗೋಯಿತು. ಸೊ ಏನಾಯಿತು, ಇವಷ್ಟು ಕೂಡ 0. ಇನ್ನು ಉಳಿದಿರುವಂಥದ್ದು ಯಾವುದು, ಎಫ್ ಡಿ ಎಫ್ 20 ನ್ಯೂಟನ್ ಆರ್ ಎಚ್. ಸೊ ಇಷ್ಟು ಮಾತ್ರ ಉಳ್ಕೊಂಡಿದೆ. ಸೊ ಅದನ್ನು ಸಾಲ್ವ್ ಮಾಡೋದು. ಪಾಯಿಂಟ್ ಜಿಗೆ ಬೆರಳಿಟ್ರೆ ಎಫ್ ಡಿ ಎಫ್ ಏನಾಗ್ತಾ ಇದೆ, ಎಡಗಡೆ ಹೋಗ್ತಾ ಇದೆ. ಸೊ ಎಡಗಡೆ ಅಂತ ಅಂದರೆ ನೋಡಿ, ನನ್ನ ಕೈ ಎಡಗಡೆ ಹೋಗ್ತಿದ್ರೆ ಆಂಟಿ ಕ್ಲಾಕ್ ವೈಸ್ ರೊಟೇಷನ್. ಸೊ ಮೈನಸ್ ಎಫ್ ಡಿ ಎಫ್. ನೆಕ್ಸ್ಟ್ ಪಾಯಿಂಟ್ ಜಿ ಬೆರಳಿಡಿ 20 ನ್ಯೂಟನ್ ಬಲಗಡೆ ಹೋಗ್ತಾ ಇದೆ. ಸೊ ಕ್ಲಾಕ್ ವೈಸ್ ರೊಟೇಷನ್ 20. ಸೊ ಇಂಟು ಡಿಸ್ಟೆನ್ಸ್ ಮಾಡಬೇಕಲ್ಲ. ಸೊ ಇಲ್ಲಿಂದ ಇಲ್ಲಿವರೆಗೂ ಇರೋಂಥ ಡಿಸ್ಟೆನ್ಸ್ ನೋಡಿ
ಎಷ್ಟು 10 ಮೀಟರ್. ಸೊ ಎಫ್ ಡಿ ಎಫ್ ಇಂಟು 10 ನೆಕ್ಸ್ಟ್ ಪ್ಲಸ್ 20 ಇಂಟು 10. ಸೊ 20ನೂ ಕೂಡ ಇಲ್ಲೇ ಹೋಗಿರೋದು. ಸೊ ರೈಟ್ ವೈಡ್ ರೊಟೇಷನ್. ನೆಕ್ಸ್ಟ್ ಆರ್ ಎಚ್. ಸೊ ಆರ್ ಎಚ್ ಏನಾಗ್ತಾ ಇದೆ ಮೇಲೆ. ಸೊ ಮೇಲೆ ಹೋಗ್ತಾ ಇದೆ, ಕೈ ತಿರುಗಿಸಿದ್ರೆ ಏನಾಗ್ತಾ ಇದೆ ಎಡಗಡೆ ಸೈಡ್ ರೊಟೇಷನ್. ಸೊ ಆಂಟಿ ಕ್ಲಾಕ್ ವೈಸ್ ಮೈನಸ್ ಆರ್ ಎಚ್ ಇಂಟು ಡಿಸ್ಟೆನ್ಸ್ ಎಷ್ಟು ಇಲ್ಲಿಂದ ಇಲ್ಲಿಗೆ ಜಿ ಇಂದ. ಸೊ ಜಿ ಇಂದ ಹೆಚ್ಚಿಗಿರುವಂಥ ಡಿಸ್ಟೆನ್ಸ್ ಎಷ್ಟು 10 ಮೀಟರ್. ಸೊ 10. ಈಗ ಮೈನಸ್ ಎಫ್ ಡಿ ಎಫ್ ಇಂಟು 10 ಪ್ಲಸ್ 20 ಇಂಟು 10 ಈಸ್ 200. 20 ಇಂಟು 10 200. ನೆಕ್ಸ್ಟ್ ಆರ್ ಎಚ್ ಇಲ್ಲಿದೆ. ಸೊ ಆರ್ ಎಚ್ ವ್ಯಾಲ್ಯೂ ನನಗೆ ಗೊತ್ತಿದೆ ಎಷ್ಟು 22.5. ಸೊ ಮೈನಸ್ 22.5 ಇಂಟು 10. ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ ಮೈನಸ್ ಎಫ್ ಡಿ ಎಫ್ ಇದೆಯಲ್ಲ. ಸೊ ಇದನ್ನ ಈ ಕಡೆ ತರ್ತೀನಿ. ಸೊ ಇವಾಗ ಏನಾಯಿತು ಎಫ್ ಡಿ ಎಫ್ ಇಂಟು 10 ವಿಚ್ ಈಸ್ ಈಕ್ವಲ್ ಟು 200 ಮೈನಸ್ 225. 22.5 ಇಂಟು 10 ಅಂತಂದರೆ 1 ಪಾಯಿಂಟ್ ಆ ಕಡೆ ಶಿಫ್ಟ್ ಆಗುತ್ತೆ. ಸೊ 25. ಇವಾಗ ವ್ಯಾಲ್ಯೂ ಏನಾಯಿತು ಮೈನಸ್ 25. 200 ಮೈನಸ್ 225 ಅಂತ ಅಂದರೆ ಮೈನಸ್ 25. ಈಗ 10 ಈ ಕಡೆ ತೊಗೊಂಬಂದ್ರೆ ಏನಾಗುತ್ತೆ ಡಿವೈಡ್ ಬೈ 10. ಸೊ ಯಾವುದು ವ್ಯಾಲ್ಯೂ ಎಫ್ ಡಿ ಎಫ್ ವ್ಯಾಲ್ಯೂ. ಇವಾಗ ಮೈನಸ್ 25 ಡಿವೈಡೆಡ್ ಬೈ 10 ಅಂತಂದರೆ ಮೈನಸ್ 2.5 ನ್ಯೂಟನ್. ಮೈನಸ್ 2.5 ನ್ಯೂಟನ್ ಯಾವುದ್ರದ್ದು ಎಫ್ ಡಿ ಎಫ್ ವ್ಯಾಲ್ಯೂ. ಸೊ ಎಫ್ ಡಿ ಎಫ್ ವ್ಯಾಲ್ಯೂ ಏನು ಬಂತು ನನಗೆ ಮೈನಸ್ 2.5 ನ್ಯೂಟನ್. ಈಗ ಸೊ ಅದನ್ನೇ ಇಲ್ಲೇ ಬರ್ಕೊಳ್ಳಿ. ಎಫ್ ಡಿ ಎಫ್ ಈಸ್ ಈಕ್ವಲ್ ಟು ಮೈನಸ್ 2.5 ನ್ಯೂಟನ್. ಮೈನಸ್ ಬಂದರೆ ಏನು ಕಂಪ್ರೆಷನ್ ಸಿ. ನೆಕ್ಸ್ಟ್ ಇದು ಯಾವುದು ವ್ಯಾಲ್ಯೂ ಎಫ್ ಡಿ ಜಿ ವಿಚ್ ಈಸ್ ಈಕ್ವಲ್ ಟು ಮೈನಸ್ 17.677 ನ್ಯೂಟನ್. ಮೈನಸ್ ಇರೋದ್ರಿಂದ ಕಂಪ್ರೆಷನ್ ಫೋರ್ಸ್. ಇವಾಗ ಎಫ್ ಇ ಜಿ ವ್ಯಾಲ್ಯೂ ಮಾತ್ರ ಉಳ್ಕೊಂತು. ಸೊ ಇವೆರಡು ವ್ಯಾಲ್ಯೂ ಗೊತ್ತಿರೋದ್ರಿಂದ ಸೊ ನಾನು ಎಫ್ ಇ ಜಿ ವ್ಯಾಲ್ಯೂನ ಮೊದಲನೇ ಈಕ್ವೇಷನ್ ಅಲ್ಲಿ ಫೈಂಡ್ ಮಾಡ್ತಾ ಹೋಗ್ಬೋದು. ಸಬ್ಸ್ಟಿಟ್ಯೂಟ್ ಮಾಡಿ. 0 ಈಸ್ ಈಕ್ವಲ್ ಟು 20 ಮೈನಸ್ 2.5 ಮೈನಸ್ ಇದ್ರೆ ಹಾಗೆ ಬರೀಬೇಕು. ಮೈನಸ್ 2.5 ಮೈನಸ್ ಆಫ್ ಮೈನಸ್ 17.677 ಕಾಸ್ 45 ಡಿಗ್ರಿ ಮೈನಸ್ ಎಫ್ ಇ ಜಿ. ಸೊ ಇವಾಗ ಏನು ಮಾಡ್ತೀನಿ ಮೈನಸ್ ಎಫ್ ಇ ಜಿನ ಈ ಕಡೆ ತಂದರೆ ಏನಾಗುತ್ತೆ ಪ್ಲಸ್ ಎಫ್ ಇ ಜಿ. ಸೊ ಎಫ್ ಇ ಜಿ is equal to 20 minus into minus plus 2.5. Next minus into minus plus 17.677 cos 45 degree. ಇವಾಗ 20 plus 2.5 is 22.5 plus 17.677 cos 45. ಸೊ ಇದನ್ನ ಕ್ಯಾಲ್ಸಿಲಿ ವ್ಯಾಲ್ಯೂ ಹಾಕಿದ್ರೆ ಯಾವ್ದು ಸಿಗುತ್ತೆ ಎಫ್ ಇ ಜಿ ವ್ಯಾಲ್ಯೂ ಸಿಗುತ್ತೆ. ಸೊ ಎಫ್ ಇ ಜಿ ವ್ಯಾಲ್ಯೂ ಏನು ಬರುತ್ತೆ 34.99 ನ್ಯೂಟನ್. ಸೊ ಹತ್ತತ್ರ ಎಷ್ಟಕ್ಕೆ 35 ನ್ಯೂಟನ್. ಸೊ ನನ್ನ ಎಫ್ ಇ ಜಿ ವ್ಯಾಲ್ಯೂ ಎಷ್ಟು ಬಂತು 35 ನ್ಯೂಟನ್. ಎಫ್ ಇ ಜಿ ಈಸ್ ಈಕ್ವಲ್ ಟು 35 ನ್ಯೂಟನ್. ಇದು ಪಾಸಿಟಿವ್ ಇರೋದ್ರಿಂದ ಟೆನ್ಸೈಲ್ ಫೋರ್ಸ್ ಟಿ ಅಂತ ರೆಪ್ರೆಸೆಂಟ್ ಮಾಡೋದು. ಸೊ ಇಲ್ಲಿಗೆ ಮುಗಿತಾ ಇಲ್ಲ. ಸೊ ಟೇಬಲ್ನ ಫಾರ್ಮೇಷನ್ ಮಾಡಿ ನಾವು ಆನ್ಸರ್ ಅನ್ನ ತೋರಿಸ್ಬೇಕು. ನೆಕ್ಸ್ಟ್ ಫೋರ್ಸ್ ಇನ್ ಮೆಂಬರ್ಸ್. ನೆಕ್ಸ್ಟ್ ಕಾಲಮ್ ಏನು ಮ್ಯಾಗ್ನಿಟ್ಯೂಡ್. ನೆಕ್ಸ್ಟ್ ನೇಚರ್. ಈ ಕಾಲಮ್ಸ್ನ ತುಂಬಬೇಕು. ಸೊ ಅವ್ರು ಫೈಟ್ ಮಾಡಕ್ಕೆ ಹೇಳಿದ್ದು ಯಾವುದು 3 ಫೋರ್ಸ್ಗಳು. ಸೊ 1 2 3 ಯಾವುದು ಡಿ ಎಫ್ ಡಿ ಜಿ ಮತ್ತು ಇ ಜಿ ವ್ಯಾಲ್ಯೂ ಬರೀರಿ. ಡಿ ಎಫ್ ವ್ಯಾಲ್ಯೂ ಏನಿದೆ ಮೈನಸ್ 2.5 ನ್ಯೂಟನ್ ಇದೆ. ಸೊ ಮ್ಯಾಗ್ನಿಟ್ಯೂಡ್ ಬರೀಬೇಕಾದ್ರೆ ಆಲ್ವೇಸ್ ಪಾಸಿಟಿವ್ ವ್ಯಾಲ್ಯೂ ಬರೀಬೇಕು. ಸೊ 2.5. ನೆಕ್ಸ್ಟ್ 2.5 ನ್ಯೂಟನ್. ನೆಕ್ಸ್ಟ್ ಡಿ ಜಿ ವ್ಯಾಲ್ಯೂ ಏನು ಮೈನಸ್ 17.677 ಇದೆ, ಪ್ಲಸ್ ಅಲ್ಲಿ ಬರೀಬೇಕು 17.677 ನ್ಯೂಟನ್. ನೆಕ್ಸ್ಟ್ 35 ನ್ಯೂಟನ್. ಈಗ ಇನ್ವಿಜಿಲೇಟರ್ ಈ ಒಂದು ಕಾಲಮನ್ನು ನೋಡಿಬಿಟ್ಟು ನಿಮಗೆ ಮಾರ್ಕ್ಸ್ ಅವಾರ್ಡ್ ಮಾಡೋದು. ಸೊ ಇಲ್ಲೆಲ್ಲ ಮೈನಸ್ ಇದೆ, ಅವ್ರಿಗೆ ಏನು ಗೊತ್ತಾಗುತ್ತೆ ಅಂತಂದರೆ ನೋಡಿ ಕಂಪ್ರೆಷನ್ ಟೆನ್ಷನ್ ಅಂತ ಬರೆದಿರಲ್ಲ ಅದ್ರ ಮುಖಾಂತರ ಅವರಿಗೆ ಆನ್ಸರ್ ಗೊತ್ತಾಗುತ್ತೆ. ಸೊ ಇದು ಮೈನಸ್ ಅಲ್ಲಿ ಬಂದಿದೆ, ಇದು ಮೈನಸ್ ಅಲ್ಲಿ ಬಂದಿದೆ, ಇದು ಪ್ಲಸ್ ಅಲ್ಲಿ ಬಂದಿದೆ ಅಂತ ಅವರಿಗೆ ಗೊತ್ತಾಗುತ್ತೆ. ಸೊ ಫೈನಲ್ ಅಲ್ಲಿ ಮಾತ್ರ ನೆಗೆಟಿವ್ ಇರೋದನ್ನ ಪಾಸಿಟಿವ್ ಆಗಿ ಬರೀಬೇಕು. ಇನ್ನು ಉಳಿದಂಗೆ ಇನ್ನೆಲ್ಲ ಸ್ಟೆಪ್ಪಲ್ಲಿ ಉಳಿದಿರೋ ಸ್ಟೆಪ್ಪಲ್ಲಿ ಮಾಮೂಲಿ ಮೈನಸ್ ಇದ್ರೆ ಮೈನಸ್ ಅನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಸೊ ಟ್ರಸ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನೊಂದು ಮೆಥಡಲ್ಲಿ ಸಾಲ್ವ್ ಮಾಡೋದು ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದ್ಯಾವ ಮೆಥಡ್ ಜಾಯಿಂಟ್ ಮೆಥಡ್. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.